ಅದೇ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಲಕ್ಕಿ ಆಟೋ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಅಂತೂ ಮಾಡಲಿಲ್ಲ ಅಂತ ಹಾಕಿಲ್ಲ ಇತ್ತು ವಿಡಿಯೋಸ್ ಎಲ್ಲ ಯೂಟ್ಯೂಬಿಗೂ ಇನ್ಸ್ಟಾಗ್ರಾಮಿಗೂ ಮಧ್ಯೆ ಮಧ್ಯೆ ಎಲ್ಲ ಇದು ಮಾಡಿದ್ವಿ ಅಷ್ಟೇ. ಯೂಟ್ಯೂಬಿಗಂತೂ ಹಾಕೋಕೆ ಹೋಯಿಲ್ಲ ಅಂತಕಂದ್ರೆ ಎಲ್ಲಿ ಹೋಯಿಲ್ಲ ಇತ್ತು ಸುಮಾರು ತಿಂಗಳಾಯ್ತು, ಎಲ್ಲಿ ತಿರ್ಗೋಕ್ಕೂ ಹೋಯಿಲ್ಲ ಎಂತಕ್ಕೂ ಹೋಯಿಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಬರೀ ಅದಕ್ಕೋಸ್ಕರ ಅಂದ್ರೆ 3 ಸತ್ 4 ಸಲ ಹೇಳಿದೆ. ಇನ್ನಾರು ಮಾಡು ಅಂತ ನೆನ್ಸ್ಕೊಂಡಿದೆ, ಎಂತ ಗೊತ್ತಿಲ್ಲ. ಈಗ ಮೇನ್ ನಂಗೆ ಒಂದು ಕ್ಯಾಮರಾ ಅದೇ 360 ಮತ್ತೆ ಗೋಪ್ರೋ ಅದು ಇಲ್ಲೇ ಇರೋ ರೀಸನ್ಗೋಸ್ಕರನೇ ಚೂರು ರಗಳೆ ಆತಿತ್ತು. ಅದೇ ಒಂದ್ ಸಮಸ್ಯೆ ತಕೊಂಡಿದ್ದೆ ನಾವು ಸ್ವಲ್ಪ ದಿನ ಒಂಚೂರು ಹೊಯ್ಲಿ ಅಂತ ಅಂತಿದ್ದೆ. ಅಂದ್ರೆ ನಂಗೆ ಯೂಸ್ ಇಲ್ಲ, ಖಾಲಿ ಸಂಡೇ ಒಂದೇನು, ಅದು ಸಂಡೇನು ನಂದು ಪ್ಲಾನಿಂಗ್ ಇರೋದು ಪಕ್ಕ ಇರೋದಿಲ್ಲ. ಕೆಲವು ಸಲ ಕಸ್ಟಮರ್ ಇದ್ರೆ ಸಂಡೇ ಹೋಗ್ಲಿ ಹೊಕ್ಕಾಗಿಲ್ಲ. ಅದಕ್ಕೋಸ್ಕರ ರಗಳೆ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಹೇಳಿಗಾರು ಹಾಪ್ಕೆ ಅಂತಾರು ಮಾಡ್ಕೆ ಬ್ಲಾಗ್ ಮಾಡ್ಕಂದೇಳಿ. ನಂಗೆ ಏನ್ ಕಂಟೆಂಟ್ ಸಿಕ್ಕುದಿಲ್ಲ, ಎಂತ ಹೇಳಕ್ ಇದ್ರ ಬಗ್ಗೆ ವಿಡಿಯೋ ಮಾಡ್ಕೊಂಡ್ ಕಂಟೆಂಟ್ ಸಿಕ್ಕುದಿಲ್ಲ. ಅದೇ ಒಂದ್ ಸಮಸ್ಯೆ. ಅದಕ್ಕೋಸ್ಕರ ಎಂತ ಗೊತ್ತಾದಿಲ್ಲ. ಈಗ ವಿಡಿಯೋ ಮಾಡಿದಿರೋ ರೀಸನ್ ಎಂತ ಕಂಡು ನಿಮ್ಗೆ ಗೊತ್ತೇ ಇರ್ಬೋದು, ಟೈಟಲ್ ತಮ್ನೇಲ್ ಎಲ್ಲ ಎಂತ್ರ ಬಗ್ಗೆ ನಮ್ ಬ್ಲಾಗ್ ಮಾಡ್ತಿದ್ದೆ ಅಂತ ಹೇಳ್ಕೊಂಡು. ಎಸ್ ಡ್ಯೂಕ್ 250 Gen 3 ಅದ್ರದ್ದು ರಿವ್ಯೂ ಮಾಡು ಅಂತ ಹೇಳ್ಕೊಂಡ. ನಂಗೆ ಬೈಕ್ ರಿವ್ಯೂ ಟ್ರಾವೆಲ್ ಅಂದ್ರೆ ಜೋರ್ ಇಷ್ಟ, ತಿರುಗುದು. ಬಟ್ ಬೈಕ್ ರಿವ್ಯೂ ಮಾಡೋಕೆ ಇಲ್ಲ ಜಾಸ್ತಿ ಯಾವ ಬೈಕ್ ಯಾವ್ದು ಬಂದ ತಕೊಂಡ್ರಾಗ್ಲೇ ಅಲ್ಲ, ಅಷ್ಟೇ ಯಾವ್ದಿಲ್ಲ. ಅದಕ್ಕೋಸ್ಕರ ಇಲ್ಲ ಬೈಕ್ ರಿವ್ಯೂ ಮಾಡೋದು ಸ್ವಲ್ಪ ಕಷ್ಟ ಆಯ್ತು. ಅದೇ ಬೇರೆ ಎಲ್ಲ ಇದ್ರು ಸಿಕ್ತಿತ್ತೇನೋ ಒಂಚೂರು ವಿಡಿಯೋ ಮಾಡೋಕೆಲ್ಲ ಕೇಳ್ಕೊಂಡು. ಬಟ್ ಇಲ್ಲಿ ಇಲ್ಲದೆ ಇರೋದಕ್ಕೆ ಅದೇ ಒಂಚೂರು ಆಗ್ಲಿ ಟ್ರಾವೆಲ್ ತಿರುಗೋಕ್ ನಮ್ಗೂ ಟೈಮ್ಸ್ ಆಗತ್ತಿಲ್ಲ. ಅದೇ ಒಂದು ಶಾಪ್ ಕ್ಲೋಸ್ ಮಾಡಿನ ಹೇಗತ್ತ, ಅದಕ್ಕೋಸ್ಕರ ಅದು ಆತಿಲ್ಲ. ಒಟ್ಟಾರ ಮಧ್ಯೆ ಸಿಕ್ಕ ಬಿದ್ದಿತ್ತು. ಬಟ್ ಒಂದ್ ಹೆದರಿಕೆಗಿಂತ ಹೆಚ್ಚು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಈಗ ಒಂದ್ ಸ್ವಲ್ಪ ಜನ ಹೇಳದಿರುತ್ತಲ್ಲ, 4 ವಿಡಿಯೋ ಹಾಕ್ತಾ ಗಾಡಿ ಸುಮ್ನೆ ಅಂತ ಕಾಣ್ಬೇಕಾರ ಅಂತ ಹೇಳಿ ಎಲ್ಲ. ಸೊ ಅದು ಹಂಗ ಆಗ ಅಂದೇಳಿ ನಂದು ಒಂದೇ ಎಂತರು ಒಟ್ಟು ಹಾಕ್ತಾನೆ ಇರ್ಕು ಬ್ಲಾಗಿಂದು. ನಂಗೆ ಮತ್ತೆ ಅದಿದಂದೆಲ್ಲ ಹೈಕಮ್ ಸರಿ ಆತಿಲ್ಲ. ನಂಗೆ ಬೈಕಿಂದ ಒಂದೇ ಮಾಡ್ಕೊಂಡೇಳಿ ಈಗ ಅಂತಿದ್ದೆ. ಎಷ್ಟು 50 ಪಾಸ್ ಆಯ್ತು. ಮಿಸ್ ನನಗೆ ಹೇಳ್ತಿದ್ದ ನಮ್ ಬ್ಲಾಗ್ ಅಂತ ಹೇಳಿ ಇದ್ರ ರಿವ್ಯೂ ಮಾಡ್ಕೊಂಡೇಳಿ ಹೋತಿತ್ತು. ಈಗ ಮತ್ತೆ ಫೋಟೋ ಶೂಟ್ ಎಲ್ಲ ಮಾಡಿದ್ರೆ ಸುಮಾರು ಟೈಮ್ ಆಯ್ತಾ. ನಮ್ ಹಿಂದಿದ್ನಲ್ಲ ಹೇಮಂತ, ಅವ್ನು ಕ್ಯಾಮರಾ ತಕೊಂಡಿದ ಸೋನಿ ಮೊದ್ಲಿಂದ ಅವ್ನು ಕೊಟ್ಟ. ಅದಕ್ಕೋಸ್ಕರ ಹೋದ್ ಸಂಡೆನೂ ನಂಗೆ ಆಗಿಲ್ಲ. ಅದಕ್ಕೋಸ್ಕರ ಈ ಸಂಡೆ ಒಂಚೂರು ಫ್ರೀ ಮಾಡ್ಕೊಂಡ್ ಹೋತಿತ್ತು. ಈಗ ನಂಗೆ ಬೈಕ್ ಒಂದು ರಿವ್ಯೂ ಮಾಡು ಅಂತ ಹೇಳ್ಕೊಂಡ, ನಿಮ್ ತೋರ್ಸು ಅಂದೇಳಿ ಗಾಡಿ ಫೋಟೋ ಶೂಟ್ ಎಲ್ಲ ಮಾಡ್ಕೋಬಪ್ಪ ಅಂದೇಳಿ ಈಗ ಹೋತಿತ್ತು ಶಿರೂರ್ ಹತ್ರ. ಸೊ ಬನ್ನಿ ಸೀದಾ ಮುಂದ್ ಸಿಕ್ತೆ, ರಿವ್ಯೂ ಮಾಡ್ತೆ. ಗಾಡಿ ಹೆಂಗಿತ್ತು ಅಂದೇಳಿ ಕಾಣಿ ನಂಗೆ ಕಮೆಂಟ್ ಹೇಳಿ ಆಯ್ತಾ. ಸರಿ ಮುಂದೆ ಸಿಕ್ಕುವ. ಎಷ್ಟೊಂದ್ಸಲ ಲುಕ್ ಕಣ್ಕಣಿ ಹೆಂಗಿತ್ತು ಅಂದೇಳಿ ಗಾಡಿದು ಲುಕ್ ಮಾತ್ರ ಸಕ್ಕತ್ ಕೊಟ್ಟಿದೆ ಈ ಸಲ. ಅದ್ರಾಗೂ ಇದು ರಿಯಲಿ KTM ಮ್ಯಾಕ್ಸಿಮಮ್ ಆರೆಂಜ್. ಇದ್ರಾಗ ಆರೆಂಜ್ ಒಂದೇ ಇಲ್ಲ, ಜಸ್ಟ್ ನಿಮ್ಗೆ ಸೈಡ್ ಇಂದ ಸ್ವಲ್ಪ ಕಮ್ದರ್ ಇದೊಂದು ಆರೆಂಜ್ ಇತ್ತು ಅಷ್ಟೇ, ಆರೆಂಜ್ ಮತ್ತು ವೈಟ್. ಮತ್ತು ಮ್ಯಾಕ್ಸಿಮಮ್ ಫುಲ್ ಬ್ಲ್ಯಾಕ್ ಆ ಥರ ಸೆಕ್ಸಿ ಮಾಡಿ ಬಿಟ್ಟಿದೆ ಗಾಡಿ ಕಲರ್ ಹೆಂಗಿತ್ತು ಅಂದೇಳಿ ಒಂದು ಕಮೆಂಟ್ ಹೇಳಿ. ಎಸ್ ಇದೀಗ ನಮ್ಮ ಫಸ್ಟ್ ರಿವ್ಯೂ ಬೈಕಿಂದ. ಸೊ ಚೂರ್ಪಾರ ಆಚೆ ಈಚೆ ಆದಿದ್ರೆ ಒಂಚೂರು ಹೊಟ್ಟೆ ಹೇಗಾನಿ ಎಂತಾದ್ರು ಪ್ರಾಬ್ಲಮ್ ಇದ್ರೆ ಅಂತಂದ್ರೆ ಆಚೆ ಈಚೆ ಆದಿದ್ರೆ ನಂಗೆ ಹೇಳಿ ಅಕ್ಕ. ಎಸ್ ಇದೀಗ ಗಾಡಿ ಫ್ರಂಟ್ ಲುಕ್. ಗಾಡಿ ಫ್ರಂಟ್ ಲುಕ್ ಇದ್ರೆ ಈಗ ನಿಮ್ಗೆ ಇದು ನಂಬರ್ ಪ್ಲೇಟ್, ಅದೆರಡು ಮಿರರು. ಇದಕ್ಕೂ ಓಲ್ಡ್ ಡ್ಯೂಕ್ 250 ನಾರ್ಮಲ್ ಐತಿ. ಇದ್ರಾಗ 250 ಮತ್ತು 390 ಸೇಮ್ ಮಿರರ್ ಬತ್ತು. ಇದು LED ಹೆಡ್ಲೈಟ್ ನಿಮ್ಗೆ ಇದಕ್ಕೂ ಜಸ್ಟ್ 1 ಜನ್ ಬ್ಯಾಕ್ ಇಂದ್ರಾಗ ಇಲ್ಲ, ಇದ್ರ ಮಾತ್ರ ಇತ್ತು. LED ಲೈಟ್ ಬರ್ತದೆ ಎರಡು, ಮತ್ತು ಮಿಡಲ್ LED ಲೈಟ್ ಬರ್ತದೆ. ಮ್ಯಾಕ್ಸಿಮಮ್ ಬಂದೇ ಬತ್ತು. ಅದೀಗ ಒಂಥರ ಸೈಡ್ ಲುಕ್ ಇಂದ ನಿಮ್ಗೆ ಹೆಂಗಿತ್ತ ಕಾಣ್ಕಾಣಿ. ಅದಾದ್ರ ಮೇಲೆ ನಿಮ್ಗೆ ಸೀದಾ ನೆಕ್ಸ್ಟ್ ಬಂತಂದ್ರೆ ಇದೀಗ ನಿಮ್ಗೆ ಕೂಲೆಂಟ್. ಇದ್ರಾಗ ಅದೊಂದು ಆಪ್ಷನ್ ಕೊಟ್ಟಿರು. ನನ್ನ ಆರ್ಸಿದಾಗ ಆಪ್ಷನ್ ಇಲ್ಲ, ಅಂದ್ರೆ ಅದು ಅಡಿಗಿತ್ತು ಸ್ಟೋರ್ಗೆ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಹಾಕಂದೇಳಿ. ಈಗ ನಿಮ್ಗೆ ಇಲ್ಲಿ ಬರ್ಕೊಂಡಿತ್ತು ಮ್ಯಾಕ್ಸಿಮಮ್ ಅಂದೇಳಿ ಮಿನಿಮಮ್ ಇಷ್ಟ್ರ ಒಳಗೆ ಇರ್ಕು, ಇದಕ್ಕಿಂತ ಕೆಳಗೆ ಬಕ್ಕಾಗ ಇದ್ರ ಮೇಲೆ ಇರ್ಕು, ಇದಕ್ಕಿಂತ ಒಳಗೆ ಬರ್ಕು. ಸಸ್ಪೆನ್ಷನ್ ಹೇಳೋಕೆ ನೆನಪಾಯ್ತು. ಇದ್ರಾಗ 2 WP ಎಕ್ಸ್ಪೆಕ್ಷನ್ अबे जल्दी बोल, कल सुबह पनवेल निकलना है. WPFX ಸಸ್ಪೆನ್ಷನ್ ಬರುತ್ತೆ ಈ ಫ್ರಂಟ್ ಮತ್ತೆ ಬ್ಯಾಕ್. ಮತ್ತೆ ಇದ್ರಾಗ ಎಂತಕ್ಕೆ ಸೈಡ್ ಕೊಟ್ಟಿರಂದ್ರೆ ನಿಮ್ಗೆ ನನ್ನ ಆರ್ಸಿದಾಗ ತೋರ್ಬೋದು, ಮಧ್ಯೆ ಕೊಟ್ಟಿರೋ ಸಸ್ಪೆನ್ಷನ್. ಇದ್ರಾಗ ಎಂತಕ್ಕೆ ಸೈಡ್ ಕೊಟ್ಟಿರಂದ್ರೆ ಸೀಟ್ ಹೈಟ್ ಕಮ್ಮಿ ಮಾಡೋಕ್ಕೋಸ್ಕರ ಸ್ವಲ್ಪ ಸೈಡ್ ಕೊಟ್ಟಿರೋ. ಅಂತಕ್ಕಂದ್ರೆ ಮಧ್ಯೆ ಕೊಟ್ಟರೆ ಸೀಟ್ ಹೈಟ್ ಆಗ್ತಲ್ಲ, ಅದಕ್ಕೋಸ್ಕರ ಈಚೆಗೆ ಸೈಡ್ ಕೊಟ್ಟಿಟ್ಟಿರು. ಸೊ ಸೀಟ್ ಒಂದು ಸ್ವಲ್ಪ ಕಮ್ಮಿಯಲ್ಲಿ ಕೂತ್ಕೊಂಬರಿ ಕಂಫರ್ಟೇಬಲ್ ಸಿಕ್ಕಲಿ ಅಂದೇಳಿ. ಮತ್ತೆ ಫುಲ್ ಮ್ಯಾಕ್ಸಿಮಮ್ ಲುಕ್ ಚೇಂಜ್ ಮಾಡಿರೋ. ಇದೆಲ್ಲ ಅಲ್ಯೂಮಿನಿಯಂ ಇಂದ ಇದು, ಮತ್ತೆ ಇದು ಪೂರ್ತಿ ಎಷ್ಟಾಗ್ತಷ್ಟು ವೇಟ್ ಇಳಿಸಿರ್ ಗಾಡಿದು.
ಮಾತ್ರ ಈ ಸಲ ಗಾಡಿ ಒಂಚೂರು ಓಕೆ ಮೊದಲಿನಕ್ಕಿಂತ. ಕಡಿಕೆ ನಿಮಗೆ ಸೀದಾ ಬ್ಯಾಕ್ ಟೈರ್ ಬಂದುಬಿಟ್ರೆ 150/60 R17 ಸೇಮ್ ಅವ್ರದ್ದು ಅದೇ ಬತ್ತು. ಡುವೆಲ್ ಚಾನಲ್ ಸೂಪರ್ ಎ ಬಿ ಎಸ್ ಬ್ರೇಕಿಂಗ್ ಹೇಳೋದೇ ಬೇಡ, KTM ಇಂದು ಟಾಪ್ ಇರುತ್ತೆ ನಿಮಗೆ. ₹100 ನಿಮ್ಗೆ ಈಗ ಇಲ್ಲಿ ಕಾಣಿಸ್ಬೋದು, ಇದು ಬ್ರೇಕಿಂಗ್ ಆಯಿಲ್ ಫುಲ್ ಇತ್ತೀಗ ಹೊಸ ಗಾಡಿ ಅಲ್ಲ, ಸೊ ಬ್ರೇಕಿಂಗ್ ಆಯಿಲ್ ಅದು ಕಡಿಕೆ ಇದ್ರದ್ದು 250cc 249.7cc ಅಂತ ಬರ್ತಿರೋದು. ಅದಾದ್ರ ಮೇಲೆ ಇಲ್ಲಿ LC ಫೋರ್ಸ್ ಏನು ಬರ್ದಿತ್ತು. ಯಾರು ಡ್ಯೂಕ್ ಲವರ್ಸ್ ಅಥವಾ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಹಾಕಿದೆ ಅಂತ ಫುಲ್ ಫಾರ್ಮ್ ಅಂತ ಹೇಳ್ಕೊಂಡು, ಆದಷ್ಟು ಗೂಗಲ್ ಕಾಣದೆ ಹಾಕಿ ಕಾಂಬದೆ ಅಂತ ಕಮೆಂಟ್. LC ಫೋರ್ಸ್ ಅಂದರೆ ನಿಮಗೆ 31 bhp 25 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಪವರ್ಫುಲ್ CC ಟಾಪ್ ಇತ್ತು ಮಾತ್ರ ಗಾಡಿ. ಅದಾದ್ರ ಮೇಲೆ ನಿಮಗೆ ಬ್ಯಾಕ್ ಸೈಡ್ ಟೈರಿಂದ ಆಯಿತು ಹೇಳಲ್ಲ, ಅಲ್ಯೂಮಿನಿಯಂ ಚರ್ಸಿ ಕೊಟ್ಟಿರೋ ಅಂತಕ್ಕಂದ್ರೆ ಅಲ್ಯೂಮಿನಿಯಂ ಎಷ್ಟಾಗ್ತದೆ ಅಷ್ಟು ವೇಟ್ ಕಡಿಮೆ ಮಾಡ್ಕೊಂಡು ಹೇಳ್ಕೊಂಡು ಅದಕ್ಕೋಸ್ಕರ ಸೀದಾ ಈಗ ಹೆಚ್ಚು ಕಂಡ್ರಲ್ಲ ಫ್ರಂಟ್ ಲುಕ್ ಹೆಂಗಿತ್ತು ಅಂದೇಳಿ. ಈಗ ಹೆಚ್ಚಿಗೆ ಬಂದರೆ ಸೇಮ್ ಅದೇ, ಇದು 2 ಸೈಡ್ ರಿಫ್ಲೆಕ್ಟರ್ ಕೊಟ್ಟಿರ್ತಾರೆ ಗಾಡಿದ ಆಚೆ ಈಚೆ ಸೇಮ್. ಇದೀಗ ಸೈಡ್ ಒಂಚೂರು ವಾಶ್ ಮಾಡಲಿಲ್ಲ, ಸೊ ಟೈಮ್ ಇಲ್ಲ ಆಯ್ತು, ಅದಕ್ಕೋಸ್ಕರ ಬನ್ನಿ ಈಗ ಒಂದ್ಸಲ ಕೀ ಆನ್ ಮಾಡು ಹೆಂಗೆ ತೋರಿಸುತ್ತೆ ಅನ್ಕೊಂಬ. ಆ್ಯನಿಮೇಷನ್ ಮಾತ್ರ ಸಕ್ಕತ್ ಕೊಟ್ಟಿದೆ ನಿಮಗೆ. ಸೆಕೆಂಡ್ ಗೇರ್ ಆಗಿತ್ತು, ಸರ್ ಸ್ಟ್ಯಾಂಡ್ ಹಾಕಿತ್ತು ಗಾಡಿದು. ಒಂದ್ಸಲ ಲುಕ್ಕ ಕಣ್ಕಣಿ ಹೆಂಗಿತ್ತು ಅಂದೇಳಿ ಬಟನ್ ಗಿಟನ್ ಎಲ್ಲ ಒಂದ್ಸಲ ಹತ್ತಿಗೆ ಹೋಗಂತೆ. ಸೀಟ್ ಕಾಲು ನೀಕತ್ತೆ ಕಂಬ, ಎಸ್ ನೀಕತ್ತು ಮ್ಯಾಕ್ಸಿಮಮ್ ಫುಲ್ಲು, ಚೂರೆಲ್ಲ ಡೌನ್ ಆಗ್ಬೋದು ಅಷ್ಟೇ, ಮತ್ತು ಕರೆಕ್ಟಾಗಿ ನೀಕತ್ತು. ಇದ್ರೆ ನಿಮಗೆ ಸುಮಾರು ಮೋಡೆಲ್ಲ ಬರುತ್ತೆ ಇದ್ರಾಗೆ. ಜಸ್ಟ್ ಈಗ ಒಂದು ಆಪ್ರೇಟ್ ಮಾಡುವ, ಇದೆಲ್ಲ ಫುಲ್ ಸರ್ವಿಸ್ ಅದ್ರ ಬಗ್ಗೆ ಇದೆ. ಇದೀಗ ನಿಮಗೆ ಬತ್ತಿದ್ರಾಗೆ 3 ಬತ್ತು, ಒಂದು ಮೋಟರ್ ಸೈಕಲ್, ಇನ್ನೊಂದು ರೈಡ್ ಮೋಡ್, ಇನ್ನೊಂದು ABS. ಇದ್ರಾಗೆ ನಿಮಗೆ ಬೈಕ್ ಇನ್ಫೋ ಏನಾದರೂ ಪ್ರಾಬ್ಲಮ್ ಇತ್ತು ಹಂಗೆ ಅಂತ ಇದ್ರೆ ತೋರಿಸುತ್ತೆ. ಇದು ಎಷ್ಟೆಷ್ಟು ಓಡಿತ್ತು, ಎಷ್ಟು ಸ್ಪೀಡ್ ಅದು ಇದನ್ನು ಚೆಕ್ ಮಾಡೋದಿದ್ರೆ. ಇದು ಪೂರ್ತಿ ಸೆಟ್ಟಿಂಗ್ ಹೇಳಲ್ಲ. ಇದು ಟ್ರ್ಯಾಕ್ ಮೋಡ್ ಬತ್ತು, ಇದು ಸ್ಟ್ರೀಟ್ ಮೋಡ್, ಮತ್ತು ಇದ್ರಾಗೂ 2 ಮೋಡ್. ಅದಾದ್ರ ಮೇಲೆ ಇದರ ಟ್ರ್ಯಾಕ್ ಮತ್ತು ಸ್ಟ್ರೀಟ್ ಕಡಿಕೆ ಸೀದಾ. ಮತ್ತು ಇದು ಇಂಡಿಕೇಟರ್ ಆಗ್ತಿತ್ತು, ಇಲ್ಲಿ 4 ಇಂಡಿಕೇಟರ್ ಬಟನ್ ಕೊಟ್ಟಿರಲ್ಲ, ಅದದ್ದು ಕೂಡ ಆಫ್, ಇದತ್ತು ಕೂಡ ಆನ್ ಆಯ್ತು. ಮತ್ತು ಏನಂತಂದ್ರೆ ಹಿಂಗೆ ಆಫ್ ಇದು ಆಗ್ತಿಲ್ಲ ನಮ್ಮ ಗಾಡಿಯೆಲ್ಲ, ಆಫ್ ಆನ್ ಆಯ್ತು. ಮತ್ತು ಆನ್ ಮಾಡಿದ್ರ ಮೇಲೆ ಮತ್ತೆ ಒತ್ಕತ್ತು. ನಮ್ದ್ರಾಗೆಲ್ಲ ಈ ಬಟನ್ ಇಲ್ಲ, ಇದ್ರಾಗ ಹೀಗೆ ಕೊಟ್ಟಿರು ಜಂತ್ರಿತಾಗೆ. ಅದಾದ್ರ ಮೇಲೆ ಮತ್ತೆ ಇದನ್ನು ಪುನಃ ಆಫ್ ಮಾಡ್ಕಿದ್ರೆ ಮತ್ತೆ ಆನ್ ಮಾಡ್ಕೊಂಡು ಇದೇ ಒತ್ತರ ಆಯ್ತು, ಆಫ್ ಆಗ್ತದೆ ಸೀದಾ. ಗೇರ್ 1 ಕೈ ಕಂಬ ಅದು ಕಾಣ್ತಿದ್ರಿ, ಅದೇ ಆಗ್ತಿರತ್ತು. ಇದೀಗ ಇವತ್ತಿನ ಡೇಟ್, ಬ್ಯಾಟ್ರಿ ಎಷ್ಟು ಓಡಿತ್ತು ಅಂದೇಳಿ, ಸ್ಪೀಡ್ ಎಷ್ಟು ಓಡಿತ್ತು ಅಂದೇಳಿ, ಟ್ರಿಪ್ 1 ಟೋಟಲ್ ಎಷ್ಟು ಓಡಿಸಿದೆ ಅಂದೇಳಿ. ಗಾಡಿ 1077 ಕಿಲೋಮೀಟರ್ ರನ್ ಆಯ್ತು. ಈಗ ಸರ್ವಿಸ್ ಮಾಡಿಸಿಲ್ಲ, ಮಾಡ್ತೀನಿ ನಾನು ಸ್ವಲ್ಪ ಟೈಮಾಗೆ, ಅಂದ್ರೆ ಒಂದು 2 ದಿನ ಅವನಿಗೆ ಫ್ರೀ ಇಲ್ಲ ಅಂಬ್ರ, ಅದಕ್ಕೋಸ್ಕರ ಇನ್ನೂ ಸರ್ವಿಸ್ ಮಾಡಿಸಿಲ್ಲ. ಗಾಡಿ 1000 ಕಿಲೋಮೀಟ್ರ್ ಓಡಿತ್ತು, ನಾನಿನ್ನು ಓಡಿಸಿಲ್ಲ. ಕಡಿ ಕಾಂಬ NH ಒಂದ್ಸಲ ಓಡಿಸಿ ತೋರಿಸ್ತೆ, ಗಾಡಿ ಫೀಲ್ ಹೆಂಗಿತ್ತು ಅಂದೇಳಿ ಒಂದ್ಸಲ ಹೇಳ್ತೆ ಕಾಂಬ. ಮತ್ತು ಗಾಡಿ ಸೀಟ್ ಕಂಫರ್ಟೇಬಲ್ಲು, ಗ್ರಿಪ್ ಪೊಸಿಷನ್ ಎಲ್ಲ ಒಳ್ಳೆ ಕೊಟ್ಟಿದೆ. ಲುಕ್ಕು ಒಂಥರ ಸೈಕ್ ಇತ್ತು. 250 ಇದ್ರ ಪವರು ಬೇರೆ. ಮತ್ತು ಬ್ಯಾಕ್ ಟೈರ್ ಹೇಳಿನಲ್ಲ 150/60 R17 ಅಂದೇಳಿ ಬ್ಯಾಕ್ ಟೈರು ಸೇಮ್. ಫ್ರಂಟ್ ಮತ್ತು ಬ್ಯಾಕ್ WPFX ಸಸ್ಪೆನ್ಷನ್ ಇತ್ತು. ವಿತ್ ಇದು ನಿಮಗೆ ಕೂಲೆಂಟ್ ಮ್ಯಾಕ್ಸ್ಗಿಂತ ಕೆಳಗೆ ಇರಕ್ಕೆ, ನಿಮ್ಗಿಂತ ಮೇಲೆ ಇರಕ್ಕೆ, ಇದ್ರ ಮಧ್ಯೆ ಇರಕ್ಕೆ. ಈಗ ಕೆಳಗೆ ಬರ್ಕರಿಲ್ಲ, ಅದಕ್ಕೂ ಮೇಲೆ ಹಾಕರಿಲ್ಲ. ಇದೊಂದು ಒಳ್ಳೆ ಕೊಟ್ಟಿರು. ನಮ್ದ್ರಾಗೆಲ್ಲ ಅದಷ್ಟು ತೋರಿಸೋದಿಲ್ಲ. ಏನು CC 250 ಡ್ಯೂಕ್, CC ಬಂದುಬಿಟ್ಟು 249cc ಇಂಜಿನ್, 31 HP 25 Nm. ಮತ್ತು ಗಾಡಿ ಬಂದುಬಿಟ್ಟು ಫುಲ್ ವೇಟ್ ಕಡಿಮೆ ಮಾಡಿರು, ಸ್ಪೀಡ್ ಪಿಕಪ್ ತಗೊಂಡ್ಲೆ ಅಂತ ಹೇಳ್ಕೊಂಡು. ಎಸ್, ಮತ್ತೊಂದು ನೆನಪಾಯ್ತು, ಫ್ಯೂಲ್ ಟ್ಯಾಂಕ್ 14.5 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಇದ್ರದ್ದು. ಹೆಂಗಾಯ್ತು ನನ್ನ ರಿವ್ಯೂ? ಗಾಡಿ ಇಷ್ಟ ಆಯ್ತು ಅಥವಾ ಗಾಡಿ ಹೆಂಗಿತ್ತು ಅಥವಾ ನಾನು ಹೇಳಿದಂತ ತಪ್ಪಿದ್ರೆ ಎಂತ ತಪ್ಪು ಅಂತೇಳಿ ಒಂದು ಕಮೆಂಟ್ ಮಾಡಿ. ಕಡಿಕೆ LC ಫೋರ್ಸ್ ಅಂದರೆ ಅಂತಂದೇಳಿ ಅದು ಒಂದು ಹಾಕಿದ್ದು. ಕ್ಲೋವರ್ಸ್ ಯಾರೆಲ್ಲ ಇದ್ರಿ ಮ್ಯಾಕ್ಸಿಮಮ್ ಗೊತ್ತಿರ್ಬೋದು, ಸೊ ಅದೊಂದು ಹೇಳಿ ಕಂಬ ಎಂತ ಅಂತ ಹೇಳ್ಕೊಂಡು. ಮತ್ತು ರಿವ್ಯೂ ಹೆಂಗಾಯ್ತು ಅಂದೇಳಿ ಒಂದು ಕಮೆಂಟ್ ಮಾಡಿ ಹಾಕಿ, ನನಗೂ ಖುಷಿ ಆಯ್ತು. ಸರಿ ಆಯಿತು, ಸರಿ ಇಲ್ಲ, ನಿಮ್ಗೆ ಹೆಂಗೆ ಅನಿಸ್ತು ಅದನ್ನೇ ಹೇಳಿ, ತೊಂದರೆ ಇಲ್ಲ, ನನಗೆ ಖುಷಿ ಆಯ್ತು. ನೆಕ್ಸ್ಟ್ ಯಾವ ಬೈಕ್ ಮಾಡ್ಕೊಂತಾರು ಇದ್ದದಿದ್ರೆ ಅಥವಾ ಮತ್ತೇನು ಚೇಂಜಸ್ ಮಾಡ್ಕೊಂಬಂಗಿದ್ರು ಅದು ಒಂದು ಕಮೆಂಟ್ ಮಾಡಿ ಹೇಳಿ, ಅರ್ಥ ಮಾಡ್ಕೊಂತೆ. ನಾನು ಅದನ್ನು ಎಷ್ಟಾಯ್ತು ಸರಿ ಮಾಡ್ಕೊಂಬಕೋತೆ. ನಾನು ಇನ್ಸ್ಟಾಗ್ರಾಮ್ ಪೇಜ್ RC ಸ್ಪೀಡ್ ಎಕ್ಸ್ ಅಂದೇಳಿ ಇಲ್ಲಿ ಹಾಕಿರ್ತೆ ಕಾಣಿ, ನಂದು. ನಂಗೆ ಇನ್ಸ್ಟಾದ ಬೇಕಾದ್ರೆ ವಾಟ್ಸಪ್ ಮೆಸೇಜ್ ಮಾಡಿ ಹೇಳಿ, ಇಲ್ಲಾಂದರೆ ಯೂಟ್ಯೂಬ್ ಕಮೆಂಟ್ ಆದರೂ ಮಾಡಿ ಏನೇನು ಮಿಸ್ಟೇಕ್ ಆಯ್ತು ಅಥವಾ ಅಂತ ಹೇಳಾಕಿತ್ತು. ಇನ್ನೂ ಗಾಡಿ ಬಗ್ಗೆ ಯಾವುದಾದ್ರು ಎಕ್ಸ್ಪ್ಲೇನ್ ಮಾಡ್ಕಿತ್ತು ಅಂತ ಹೇಳ್ಕೊಂಡು
ಒಂದು ಹೇಳಿ. ಸೊ ಥ್ಯಾಂಕ್ಸ್ ವಿಡಿಯೋ ನೋಡ್ತಾ ಇರೋದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಓಕೆ ನನ್ನಿಂದ ಏನೋ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಇತ್ತು ಅಂದರೆ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ. ಥ್ಯಾಂಕ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ಫುಲಿ ಒಂಚೂರು ಖುಷಿಯಾಗಿದೆ ಅಂತಕ್ಕಂದ್ರೆ ನಮ್ದು ಇದು ಫಸ್ಟ್ ಎಕ್ಸ್ಪ್ಲೈನ್ ಗಾಡಿದು ಒಂದು ರಿವ್ಯೂ ಮಾಡ್ತಾ ಇರೋದು. ಸೊ ಅಂತಾದರೂ ಆದರೆ ಕ್ಷಮಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಎಸ್ ಬನ್ನಿ ಒಂದು ರೌಂಡ್ ಹೋಗ್ಬಪ್ಪ. ಗಾಡಿ ಓನರ್ ಇವರೇ, ಹೇಮಂತ್ ಅನ್ನೋರು. ಇವರಿಬ್ಬರು ಫ್ರೆಂಡ್ಸ್. ಇಲ್ಲಿ ಬಂದಿಟ್ಟಿಗೆ ಶಿರೂರಿಗೆ ಒಂದ್ಸಲ ಗಾಡಿ ಓಡಿಸಿಕೊಂಬ ಹೆಂಗಿತ್ತು ಅಂದೇಳಿ. ಜೈ ಶ್ರೀರಾಮ್. ಮುಂದೆ ಇರುತ್ತೆ ಎಕ್ಸಾಸ್ಟ್ ನೋಟ್ ಹೆಂಗಿತ್ತು ಅಂತ ತೋರಿಸ್ತೇಕಂಬ. ಎಸ್ ಇದ್ರ ಮನೆ ಕಣ್ ಕರಿಲ್ಲ. ನಮ್ದು ಆರ್ಸಿದಾರ ಮನೆ ಕಂಡು ಅದೇ ಅಭ್ಯಾಸ ಹೋಯ್ತು. ಓಕೆ ಗಾಡಿ ಹೊಸ್ತಲ್ಲ, ಅವಳ ಫುಲ್ ಸಾಫ್ಟ್ ಆಗಿತ್ತು. ಪಿಕಪ್ ತಕೊಂಬ. ಬಟ್ NH ಒಂಚೂರು ಸ್ಪೀಡ್ ಚೆಕ್ ಮಾಡ್ಲಿಕ್ಕಿತ್ತು. ಬಟ್ ಇರಲಿ, ಒಂದ್ಸರಿ ಸಾರ್ ಮೇಲೆ ನೆಕ್ಸ್ಟ್ ಅವನ ಹತ್ರ ಒಂದ್ಸಲ ಕೇಳ್ಕೊಂಡು ಟಾಪ್ ಸ್ಪೀಡ್ ಎಷ್ಟು, ಮೈಲೇಜ್ ಎಷ್ಟು ಅಂತೇಳಿ ಒಂದು ಬ್ಲಾಗ್ ಮಾಡಿ ಹೇಳ್ತೇಕಂಬ. ಗಾಡಿ ಮಾತ್ರ ಸಖತ್ತು ಸ್ಮೂತ್ ಇತ್ತು. ಗಾಡಿ ಒಳ್ಳೆ ಇತ್ತು. ಇದ್ರದ್ದು ಕಲರ್ ಚೇಂಜ್ ಮಾಡೋಕ್ಕಾಗ್ತು, ಬಟ್ ಅಷ್ಟು ಕ್ಲಿಯರಾಗಿ ನಂಗೆ ಗೊತ್ತಿಲ್ಲ. ಸಾಕಿಲ್ಲ, ಒಂದು ರೌಂಡ್ ತಿರ್ಸಿದ್ವಾ. ಬ್ರೇಕಿಂಗ್ ಮಾತ್ರ ಮಾತಿಲ್ಲ, ಸಖತ್ತಿತ್ತು. ಜಸ್ಟ್ ಮುಟ್ರೆ ಸಾಕು. ಬೇಸಾಗಿದ್ರೆ ಒಳ್ಳೆ ಆಗ್ತದೆ. ಬೇಕು ಇವ್ರು KTM ಅವ್ರು ಬ್ರೇಕಿಂಗ್ ಮಟ್ಟಿಗೆ ಮಾತಿಲ್ಲ, ಟಾಪ್ ಇರೋದು. ಬಟ್ ಒಳ್ಳೆ ಸ್ಪೀಡ್ ಹಾಕೋದ್ರಿಕಿ ಅಂತಕ್ಕಂದ್ರೆ ಬರೀ ಹಂಗಿನೇ ಇತ್ತು. ಅದಕ್ಕೋಸ್ಕರ ಅದೊಂದು ವೆರಿ ರಿಸ್ಕ್. ನ್ಯೂಟ್ರಲ್ ಹಾಕೋದು ಹೆಚ್ಚುವರಿಯ. ಬನ್ನಿ ಇದ್ರದ್ದು ಎಕ್ಸಾಸ್ಟ್ ಸೌಂಡ್ ಹೆಂಗಿತ್ತು ಅಂತ ಚೆಕ್ ಮಾಡು. ಸೌಂಡ್ ಕೇಂತದ ಸಾಕು. ಒಂದು ಜಾಸ್ತಿ ಮಾಡ್ರೆ ಅವ್ನು ನಂಗೆ ಹೊಡಿತ ಗಾಡಿಗೆ. ಗಾಡಿ ಆಫ್, ಕೀ ಆಫ್. ಗಾಡಿ ಕಣ್ಕಣಿ ಒಂದೆರಡು ಫೋಟೋ ತಗೊಳಕ್ಕೆ, ಅದಕ್ಕೋಸ್ಕರ ಸೈಡ್ ನಿಲ್ಸಿತ್ತು. ಈಗ ಕ್ರಾಸಾಗಿ ನಿಲ್ಸಿದ್ದು, ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡು ಅಪ್ಪ ಅಂದು ಹೇಳ್ಕೊಂಡು. ಗಾಡಿ ಮಾತ್ರ ಬ್ಲ್ಯಾಕ್ ಒಳ್ಳೆ ಸಖತ್ ಕೊಟ್ಟಿದ್ದು. ಲುಕ್ ಮಾತ್ರ ಆಸಮ್.